ದೇಶದೆಲ್ಲೆಡೆ ಭಾರೀ ಪ್ರಮಾಣದ ಕುತೂಹಲಕ್ಕೆ ಕಾರಣವಾದ ಜಿದ್ದಾಜಿದ್ದಿನ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶಕ್ಕೆ ತೆರೆ ಬಿದ್ದಿದ್ದು ಬರೋಬ್ಬರಿ 202 ಸೀಟುಗಳನ್ನು ಗೆಲ್ಲುವ ಮೂಲಕ ಎನ್ಡಿಎ ಭರ್ಜರಿ ಜಯಗಳಿಸಿದೆ. 243 ಕ್ಷೇತ್ರಗಳ ಪೈಕಿ ಬಿಜೆಪಿ 89, ಜೆಡಿಯು 85 ಮತ್ತು ಆರ್ಜೆಡಿ 25, ಕಾಂಗ್ರೆಸ್ 6 ಪಕ್ಷಗಳನ್ನು ಗೆದ್ದುಕೊಂಡರೆ ಉಳಿದ ಸ್ಥಾನಗಳನ್ನು ಇತರೆ ಪಕ್ಷಗಳು ತನ್ನದಾಗಿಸಿಕೊಂಡಿತು. ಬಿಹಾರದಲ್ಲಿ 7 ಕೋಟಿಗಿಂತಲೂ ಅಧಿಕ ಜನರು ಅಂದರೆ ಒಟ್ಟಾರೆ 67.14% ಮತದಾರರು ಮತದಾನ ಮಾಡುವ ಮೂಲಕ ಆಡಳಿತಾರೂಢ ಎನ್ಡಿಎ ಮತ್ತು ಮಹಾಗಠಬಂಧನ್ ಅಭ್ಯರ್ಥಿಗಳ ಹಣೆಬರಹವನ್ನು ನಿರ್ಧರಿಸಿದ್ದಾರೆ. ಇದು 1951ರ ನಂತರ ರಾಜ್ಯದ ಎಲ್ಲ ಹಿಂದಿನ ಮತದಾನ ದಾಖಲೆಯನ್ನ ಮೀರಿಸಿದೆ ಎನ್ನಲಾಗಿದೆ. 2020ರ ಚುನಾವಣೆಯಲ್ಲಿ ಆರ್ಜೆಡಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆಗ ಅದು 75 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತು. ಆದರೆ ಕಾಂಗ್ರೆಸ್ ಆಗಲೂ ಕಳಪೆ ಪ್ರದರ್ಶನ ನೀಡಿತ್ತು. 70 ಕ್ಷೇತ್ರಗಳಲ್ಲಿ ಅದು ಗೆದ್ದದ್ದು 19ರಲ್ಲಿ ಮಾತ್ರ. ಬಿಹಾರ ಚುನಾವಣೆಯ ಪ್ರಮುಖ ಅಂಶಗಳು. ರಾಹುಲ್ ಗಾಂಧಿ ರಾಜಕೀಯ ನಡೆಗಳು ನಗರ ಪ್ರದೇಶದ ಮತದಾರರ ಅಸಮಾಧಾನಕ್ಕೆ ಕಾರಣವಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ರಾಹುಲ್ ಗಾಂಧಿ ಪ್ರಭಾವ ಇನ್ನೂ ತಲುಪಿಲ್ಲ. ಇದಕ್ಕೆ ಕಾಂಗ್ರೆಸ್ ಗಿಟ್ಟಿಸಿಕೊಂಡ ಸ್ಥಾನವೇ ಸಾಕ್ಷಿ ಎನ್ನಲಾಗಿದೆ. ತೇಜಸ್ವಿ ಯಾದವ್ ಚುನಾವಣಾ ಆರಂಭದಲ್ಲಿ ಪ್ರಮುಖ ಯುವ ನಾಯಕನಾಗಿ ಭರವಸೆ ಮೂಡಿಸಿದ್ರು. ಯಾದವ್ ಬಾಹುಳ್ಯದ ಪ್ರದೇಶದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ರು. ಆದರೆ ಇದು ಯಾವುದೇ ಚುನಾವಣಾ ಫಲಿತಾಂಶದಲ್ಲಿ ಕಂಡುಬಂದಿಲ್ಲ. ಸೂಕ್ಷ್ಮವಾಗಿ ಹೇಳುವುದಾದರೆ ಬಿಹಾರದಲ್ಲಿ ಲಾಲು ಪ್ರಭಾವ ಸಂಪೂರ್ಣ ನೆಲಕಚ್ಚಿದೆ ಎನ್ನಲಾಗಿದೆ. ದಶಕದಿಂದ ಮುಖ್ಯಮಂತ್ರಿ ಆಗಿ ಕಾರ್ಯನಿರ್ವಹಿಸುತ್ತಿರುವ ನಿತೀಶ್ ಮತ್ತೆ ತಮ್ಮ ಛಾಪನ್ನು ಉಳಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ಎನ್ಡಿಎ ಎದುರು ಮಹಾಗಠಬಂಧನ್ ಛಿದ್ರವಾಗಿದೆ. ಚುನಾವಣೆಗೂ ಮುನ್ನ ರಾಹುಲ್ ಗಾಂಧಿ ಮತಗಳ್ಳತನ ಅಭಿಯಾನವನ್ನು ಬಿಹಾರದ ಪ್ರಜ್ಞಾವಂತ ಮತದಾರರು ತಿರಸ್ಕರಿಸಿರುವುದು ಇದರಿಂದ ಸ್ಪಷ್ಟವಾಗುತ್ತದೆ. ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಬಾಲಂಗೋಚಿಯಂತೆ ಮಹಾಗಠಬಂಧನ್ ಸೇರಿದರೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಲ್ಲಿ ವಿಫಲವಾಗಿರುವುದು ಮಹಾಗಠಬಂಧನ್ನಲ್ಲಿರುವ ಇತರ ನಾಯಕರಿಗೆ ಕಾಂಗ್ರೆಸ್ ಮೈತ್ರಿ ಉಳಿಸಿಕೊಳ್ಳಬೇಕೇ ಎಂಬ ಪ್ರಶ್ನೆ ಮೂಡಿಸಿದೆ. ಈ ಹಿಂದೆ ಗುಜರಾತ್ನಲ್ಲಿ ಮೋದಿ ಸೇರಿದಂತೆ ವಿವಿಧ ಪಕ್ಷಗಳಿಗೆ ಚುನಾವಣಾ ತಂತ್ರವನ್ನು ರೂಪಿಸಿಕೊಟ್ಟು ಯಶಸ್ವಿಯಾದ ಪ್ರಶಾಂತ್ ಕಿಶೋರ್ ಸೋಲನ್ನಪ್ಪಿರುವುದು ಬಿಹಾರ ಚುನಾವಣೆಯ ಇನ್ನೊಂದು ವಿಶೇಷ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಡವಿದ್ದಲ್ಲಿ ಆರ್ಜೆಡಿ ಮತ್ತು ಕಾಂಗ್ರೆಸ್ ಪ್ರಮುಖ ಪಕ್ಷಗಳಾಗಿರುವ ಮಹಾಗಠಬಂಧನ್ದೊಳಗೆ ಒಗ್ಗಟ್ಟಿನ ಕೊರತೆ ಕಾಂಗ್ರೆಸ್ಗೆ ಹಿನ್ನಡೆ ಮಾಡಿತು. ಆರ್ಜೆಡಿಯ ತೇಜಸ್ವಿ ಯಾದವ್ ಅವರನ್ನ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅನುಮೋದಿಸಲು ಕಾಂಗ್ರೆಸ್ ಹಿಂಜರಿದದ್ದು ಕೂಡ ಇವುಗಳಲ್ಲಿ ಒಂದು. ಮಹಾಗಠಬಂಧನ್ ಕೂಟದಲ್ಲಿದ್ದ ತೇಜಸ್ವಿ ಯಾದವ್ ಸೋತಿದ್ದಲ್ಲಿ 52 ಮಂದಿ ಯಾದವ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಆರ್ಜೆಡಿಯ ತೀರ್ಮಾನ ಒಳಏಟು ನೀಡಿದೆ. ಮೇಲ್ಜಾತಿಗಳು ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳನ್ನು ಆರ್ಜೆಡಿಯಿಂದ ದೂರ ಮಾಡಿ ಎನ್ಡಿಎಯತ್ತ ವಾಲುವಂತೆ ಮಾಡಿದೆ. ಸೀಟು ಹಂಚಿಕೆ ಗಲಾಟೆಗಳು, ತೇಜಸ್ವಿಯ ಆರ್ಜೆಡಿ ಕೇಂದ್ರಿತ ಧೋರಣೆಯು ಆಂತರಿಕ ಹೊಡೆತ ನೀಡಿದೆ. ಪ್ರತಿ ಮನೆಗೆ ಸರ್ಕಾರಿ ಉದ್ಯೋಗ, ಪಿಂಚಣಿ ಯೋಜನೆಗಳು ಮತ್ತು ಮದ್ಯ ನಿಷೇಧವನ್ನ ಪರಿಶೀಲಿಸುವಂತಹ ಬೃಹತ್ ಜನಪ್ರಿಯ ಭರವಸೆಗಳನ್ನ ತೇಜಸ್ವಿ ನೀಡಿದ್ರು. ಆದರೆ ನಿರ್ದಿಷ್ಟ ಅನುಷ್ಠಾನ ಯೋಜನೆಗಳೊಂದಿಗೆ ಅವುಗಳನ್ನು ಜನರಿಗೆ ತಲುಪಿಸಲು ವಿಫಲರಾದರು. ತೇಜಸ್ವಿ ಅವರು ತಮ್ಮ ತಂದೆ ಲಾಲು ಪ್ರಸಾದ್ ಯಾದವ್ ಅವರ ಪರಂಪರೆಯನ್ನ ಅನುಸರಿಸಲು ಮಾಡಿದ ಪ್ರಯತ್ನಗಳಲ್ಲಿನ ಗೊಂದಲಗಳು ಕೂಡ ಹಿನ್ನಡೆಗೆ ಕಾರಣವಾಯಿತು. ಮಹಾಗಠಬಂಧನ್ ಮೈತ್ರಿಕೂಟದ ವಿಕಾಸ್ಶೀಲ್ ಇನ್ಸಾನ್ ಪಕ್ಷದ ಮುಖೇಶ್ ಸಾನ್ಹಿ ಕಾಡಿಬೇಡಿ 12 ಸ್ಥಾನಗಳನ್ನು ಪಡೆದುಕೊಂಡಿದ್ರು. ಅಲ್ಲದೆ ಸಾನ್ಹಿಯನ್ನ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಬಿಂಬಿಸಲಾಗಿತ್ತು. ಆದರೆ ಇದೀಗ ಬಿಹಾರ ಚುನಾವಣಾ ಫಲಿತಾಂಶದ ಪ್ರಕಾರ ವಿಕಾಸ್ಶೀಲ್ ಇನ್ಸಾನ್ ಪಕ್ಷ ಸ್ಪರ್ಧಿಸಿದ 12 ಕ್ಷೇತ್ರಗಳಲ್ಲೂ ಭಾರಿ ಹಿನ್ನಡೆ ಅನುಭವಿಸಿದೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿ ಎನ್ಡಿಎ ಸಾಧನೆ ಮಾಡಿದೆ. ಚುನಾವಣೋತ್ತರ ಸಮೀಕ್ಷೆಗಳನ್ನು ಮೀರುವಂತೆ ಸಾಧನೆ ಮಾಡಿದ ಬಿಜೆಪಿ, ಜೆಡಿಯು, ಎಲ್ಜೆಪಿ ಮೈತ್ರಿಕೂಟವು ಸುಮಾರು 200ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ. ಆರ್ಜೆಡಿ ಕಾಂಗ್ರೆಸ್ನ ಮಹಾಗಠಬಂಧನ ಮೈತ್ರಿಕೂಟವು ಭಾರಿ ನಿರಾಶೆ ಅನುಭವಿಸಿದೆ. ಇದೀಗ ಬಿಹಾರದಲ್ಲಿ ಮತ್ತೆ ಎನ್ಡಿಎ ಅಧಿಕಾರ ಹಿಡಿಯುವುದು ಬಹುತೇಕ ಖಚಿತವಾಗಿದೆ. ಆದರೆ ಪ್ರಸ್ತುತ ಬಿಜೆಪಿಯಲ್ಲಿ ಅಂತಹ ಪ್ರಭಾವಿ ರಾಜಕಾರಣಿಯ ಕೊರತೆ ಇದೆ ಎನ್ನಲಾಗಿದೆ. ಇದು ನಿಜವೆಂದಾದರೆ ನಿತೀಶ್ ಮತ್ತೆ ಮುಖ್ಯಮಂತ್ರಿಯಾಗುವ ಸಾಧ್ಯತೆ ಇದೆ. ನಿತೀಶ್ ಅವರ ಪ್ರಾಮಾಣಿಕ ಮತ್ತು ಪಾರದರ್ಶಕ ಆಡಳಿತ ಅವರನ್ನ ಇನ್ನಷ್ಟು ಬಲಗೊಳಿಸುವ ಸಾಧ್ಯತೆ ಇದೆ.